ಅಭಿಜ್ಞಾನ ಶಾಕುಂತಲ ಅಭಿಜ್ಞಾನ ಶಾಕುಂತಲ ಅಭಿಜ್ಞಾನ ಶಾಕುಂತಲ. ಕಣ್ವಾಶ್ರಮಕ್ಕೆ ಸೇರಿದ ಪ್ರದೇಶ. ಇಲ್ಲಿ ಯಾವ ಪ್ರಾಣಿಯನ್ನು ಕೊಲ್ಲಬಾರದು. ನಿಲ್ಲಿಸಿ ನಿಲ್ಲಿಸಿ. ದುಷ್ಯಂತ ಮಹಾರಾಜನಿಗೆ ಮಂಗಳವಾಗಲಿ. ಪೂಜ್ಯರೇ, ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿರುವರೇ? ಇಲ್ಲ, ಯಜ್ಞ ಕಾರ್ಯಕ್ಕಾಗಿ ಈ ದಿನ ಸೋಮತೀರ್ಥಕ್ಕೆ ಹೋಗಿರುವರು. ತಾವು ಆಶ್ರಮವನ್ನು ಪ್ರವೇಶಿಸಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಹೋಗಬೇಕು. ಅಗತ್ಯವಾಗಿ ತಾವು ದಯಮಾಡಿಸಿ. ಸ್ವಲ್ಪ ಸಮಯ ಕಳೆದು ನಾವು ಆಶ್ರಮಕ್ಕೆ ಬರುತ್ತೇವೆ. ಆಗಬಹುದು. ಎಂಥ ಮಧುರವಾದ ರೂಪದರ್ಶನ. ಅರಮನೆ ಅಂತಃಪುರದಲ್ಲಿಯೇ ಕಾಣದಂತಹ ಚೆಲುವು. ಶಕುಂತಲೆ, ಕಣ್ಮರಿಗೆ ನಿನಗಿಂತ ಈ ತರುಳತೆಗಳ ಮೇಲೆ ಹೆಚ್ಚಿನ ಮಮತೆ ಏಕೆ? ಕುಸುಮ ಕೋಮಲೆಯಾದ ನಿನ್ನನ್ನು ನೀರಿರುವ ಕಾರ್ಯಕ್ಕೆ ನೇಮಿಸಿದ್ದಾರಲ್ಲ, ಅದಕ್ಕೆ. ಈ ತರುಲತೆಗಳೆಂದರೆ ನನಗೂ ಪ್ರೇಮ. ಅನಸೂಯೆ, ಈ ಪ್ರೇಮವದೇ ಕಟ್ಟಿದ ವಲ್ಕಲ ತುಂಬಾ ಬಿಗಿಯಾಗಿ ನನ್ನ ಎದೆ ನೊಯ್ಯುತ್ತಿದೆ. ಸ್ವಲ್ಪ ಸಡಿಲಗೊಳಿಸು. ಎದೆಯನ್ನು ಉಬ್ಬಿಸುತ್ತಿರುವ ನಿನ್ನ ಯೌವನವನ್ನು ನಿಂದಿಸು, ನನ್ನನ್ನು ನಿಂದಿಸಬೇಡ. ಈ ಬಾಲೆ ಅತ್ಯಂತ ರಮಣೀಯವಾಗಿದ್ದಾಳೆ. ಆ ಚಂದುಟಿಯನ್ನು ಮುದ್ದಿಡುತ್ತಿರುವ ದುಂಬಿಯೇ, ನಿಜವಾಗಿಯೂ ನೀನೇ ಭಾಗ್ಯಶಾಲಿ. ಶಕುಂತಲೆ, 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 ಏನಾಯ್ತು? ಭಯವೇನೂ ಇಲ್ಲ ಮುನಿಪುತ್ರಿ. ನಿಮ್ಮ ಪ್ರಿಯ ಸಖಿ ಭ್ರಮರ ಬಾಧೆಯಿಂದ ಬೆದರಿದಳು ಅಷ್ಟೇ. ಆಶ್ರಮದ ಕೆಲಸ ಕಾರ್ಯಗಳೆಲ್ಲ ಆತಂಕವಿಲ್ಲದೆ ಜರುಗುತ್ತಿದೆಯೇ? ತಪಸ್ಸು ನಿರ್ವಿಘ್ನವಾಗಿ ನಡೆಯುತ್ತಿದೆ ತಾನೆ? ಶಕುಂತಲೆ, ಶಕುಂತಲೆ, ಆಶ್ರಮದ ತರುಲತೆಗಳಂತೆ ನೀನು ಮೌನವಾಗಿ ನಿಂತರೆ ಹೇಗೆ? ಪರ್ಣಶಾಲೆಗೆ ಹೋಗಿ ಫಲಮಿಶ್ರಿತವಾದ ಅರ್ಘ್ಯ ತೆಗೆದುಕೊಂಡು ಬಂದು ಅತಿಥಿ ದೇವರನ್ನು ಸತ್ಕರಿಸಬಾರದೆ? ಚಿಂತೆ ಇಲ್ಲ, ಚಿಂತೆ ಇಲ್ಲ. ನಿಮ್ಮ ಸವಿನುಡಿಗಳ ಸತ್ಕಾರದಿಂದಲೇ ನಾನು ಸಂತೃಪ್ತನಾದೆ. ಏನಾಯ್ತು ನನಗೆ? ಈ ಸುಂದರ ಪುರುಷನನ್ನು ನೋಡುತ್ತಿದ್ದರೆ ಏನೇನೋ ಬೈಕೆಗಳು ಕಾಡುತ್ತಿವೆಯಲ್ಲ. ಆರ್ಯ, ತಾವು ಯಾರು? ಯಾವ ರಾಜವಂಶ ತಮ್ಮಿಂದ ಅಲಂಕೃತವಾಗಿದೆ? ನನ್ನ ಹೆಸರು ದುಷ್ಯಂತನೆಂದು, ಪುರುವಂಶದವನು. ಓ, ತಾವು ದುಷ್ಯಂತ ಮಹಾರಾಜರು? ಸಖಿ, ತಿಳಿಯಿತೆ? ಪೂಜ್ಯರೇ, ಈಕೆ ಹೆಸರು ಶಾಕುಂತಲ, ಕಣ್ವನ ಸಾಕು ಮಗಳು. ವಿಶ್ವಾಮಿತ್ರ ಮೇನಕೆಯರ ಸಮಾಗಮದಿಂದ ಜನಿಸಿದ ಈಕೆಯನ್ನು
ನಮ್ಮ ಕಣ್ವ ಮಹರ್ಷಿಗಳೇ ಸಾಕಿ ಸಲಹುತ್ತಿದ್ದಾರೆ. ಈ ಅಪೂರ್ವ ಲಾವಣ್ಯ ರಾಶಿಯನ್ನು ಕಂಡಾಗಲೇ ಮನಸ್ಸು ಹೇಳಿತು, ಇದು ಸುರಲೋಕದ ಸೌಂದರ್ಯದ ಸಿರಿ ಎಂದು. ಅನಸೂಯೆ, ನಾನು ಬರುತ್ತೇನೆ. ಅತಿಥಿಯನ್ನು ಸತ್ಕರಿಸದೆ ಹೋಗುವುದು ಆಶ್ರಮವಾಸಿಗಳಿಗೆ ಯುಕ್ತವಲ್ಲ. ನಿಮ್ಮ ಗೆಳತಿ ಬಹಳ ಆಯಾಸಗೊಂಡಂತಿದೆ. ಪೂಜ್ಯರೇ, ಅನಿರೀಕ್ಷಿತವಾಗಿ ಬಂದ ನಿಮ್ಮನ್ನು ಸತ್ಕರಿಸಲಾಗಲಿಲ್ಲ. ತಾವು ಮತ್ತೊಮ್ಮೆ ನಮ್ಮ ಆಶ್ರಮಕ್ಕೆ ದಯಮಾಡಿಸುವ ಕೃಪೆ ಮಾಡಬೇಕು. ಅಗತ್ಯವಾಗಿ ಬಾ ಸಖಿ, ಬಾ. ಪ್ರಿಯಂವದೆ, ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ, ತೆಗೆದು ಬರುತ್ತೇನೆ. ಎಲ್ಲಿ ಮುಳ್ಳು? ಶಕುಂತಲೆ, ಈ ತಾವರೆ ಎಲೆಯ ತಂಪಾದ ಗಾಳಿ ನಿನಗೆ ಹಿತವಾಗಿದೆಯೇ? ತಂಪಾದ ಗಾಳಿಯೇ? ಎಲ್ಲಿ? ಶಕುಂತಲೆ, ನಿನ್ನ ಗಮನ ಎಲ್ಲಿದೆ? ಸಖಿ, ಏನನ್ನು ಯೋಚಿಸುತ್ತಿರುವಿ? ಪ್ರಿಯಂವದೆ, ದುಷ್ಯಂತ ಮಹಾರಾಜನನ್ನು ಕಂಡಂದಿನಿಂದ ಚಂದ್ರಿಕೆಯ ತಂಪು ಮೈ ಸುಡಲಾರಂಭಿಸಿದೆ. ತಣ್ಣನೆಯ ಗಾಳಿಯು ಸುಖ ನೀಡದಾಗಿದೆ. ಬಯಕೆಗಳ ಭಾರದಿಂದ ಕುಗ್ಗಿ ಮನಸ್ಸು ಗುರಿಯಿಲ್ಲದ ಪಕ್ಷಿಯಂತೆ ಎಲ್ಲೆಲ್ಲೋ ಹಾರುತ್ತಿದೆ. ಅನಸೂಯೆ, ಈಗ ನಾನೇನು ಮಾಡಲಿ? ತೆಗೆದುಕೋ. ಕೋಮಲವಾದ ಈ ತಾವರೆ ಎಲೆಯ ಮೇಲೆ ನಿನ್ನ ಉಗುರಿನಿಂದ ಅನುರಾಗದ ಓಲೆಯನ್ನು ಬರೆದುಕೊಡು. ಅದನ್ನು ಹೂವಿನಿಂದ ಮುಚ್ಚಿ ದೇವತಾ ಪ್ರಸಾದವೆಂದು ದುಷ್ಯಂತ ಮಹಾರಾಜನಿಗೆ ನಾನು ಒಪ್ಪಿಸುತ್ತೇನೆ.
ಆರ್ಯಪುತ್ರ, ನನ್ನನ್ನು ನಿಮ್ಮ ಬಳಿಗೆ ಯಾವಾಗ ಕರೆಸಿಕೊಳ್ಳುವಿರಿ? ಆದಷ್ಟು ಬೇಗ. ನಿನ್ನ ಸಾಕು ತಂದೆ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಹಿಂತಿರುಗಿದ ಕೂಡಲೇ ನಿನ್ನನ್ನು ನನ್ನ ಅಂತಃಪುರಕ್ಕೆ ಕರೆಸಿಕೊಳ್ಳುತ್ತೇನೆ. ಅದುವರೆಗೂ ನನ್ನ ಬದಲು ಈ ಅಭಿಜ್ಞಾನ ವಸ್ತು ನಿನ್ನ ಬಳಿ ಇರಲಿ. ಆಗಬಹುದೇ? ಶಾಕುಂತಲ, ನಾನು ದೂರ್ವಾಸ ಮುನಿ ಬಂದಿರುವೆನು. ಎಲ್ಲ ಗರ್ವಿಷ್ಠೆ, ಆಶ್ರಮಕ್ಕೆ ಬಂದ ಅತಿಥಿಯನ್ನು ಸತ್ಕರಿಸದೆ ಯಾವನ ಚಿಂತೆಯಲ್ಲಿ ಮೈಮರೆತು ಕುಳಿತಿರುವೆಯೋ ಆ ನಿನ್ನ ಪ್ರಿಯತಮನು ನಿನ್ನನ್ನು ಮರೆತು ಹೋಗಲಿ. ಶಕುಂತಲೆ ಏನು ಅರೆಯಿದವಳು? ತಾವು ಜ್ಞಾನಿಗಳು, ತಂದೆ ಅಂತಿರುವ ನೀವು ಮಕ್ಕಳ ಮೇಲೆ ಕೋಪಿಸಿದ್ರೆ ಗತಿ ಏನು? ಕೃಪೆ ಮಾಡಿ ಮಹರ್ಷಿಗಳೇ, ಕೃಪೆ ಮಾಡಿ. ಬಿಟ್ಟ ಬಾಣದಂತೆ ಕೊಟ್ಟ ಶಾಪ ಗುರಿ ತಪ್ಪುವುದಿಲ್ಲ. ನಿಮಗಾಗಿ ಅನುಗ್ರಹಿಸುತ್ತೇನೆ. ಆಕೆಯ ಪ್ರೀತಮನು ತನ್ನ ಅಭಿಜ್ಞಾನಾಭರಣವನ್ನು ಕಂಡಾಗ ಶಾಪ ವಿಮೋಚನೆಯಾಗುವುದು. ಅನಸೂಯೆ, ನನ್ನ ಮಗಳು ಶಾಕುಂತಲೆಯಲ್ಲಿ? ಅವಳು ಸಂಕೋಚದಿಂದ ಆಶ್ರಮದಲ್ಲೇ ಇದ್ದಾಳೆ. ಸಂಕೋಚವೇ? ಅರ್ಥವಾಯ್ತು. ಮಗು ಶಾಕುಂತಲ, ಮಗು, ಆಶ್ರಮವನ್ನು ಪ್ರವೇಶಿಸುವ ಮುನ್ನವೇ ನಡೆದ ವಿದ್ಯಮಾನಗಳನ್ನೆಲ್ಲ ಅರಿತುಕೊಂಡೆ. ಮಹಾಪುರುಷನ ಕೈ ಹಿಡಿದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿರುವೆ. ಚಿಂತಿಸಬೇಡ, ಚಕ್ರವರ್ತಿಯಾಗುವ ಪುತ್ರನನ್ನೇ ನೀನು ಪಡೆಯುವೆ. ನಾಳೆಯೇ ಋಷಿಗಳ ರಕ್ಷಣೆಯಲ್ಲಿ ನಿನ್ನನ್ನು ನಿನ್ನ ಪತಿ ಬಳಿಗೆ ಕಳುಹಿಸಿಕೊಡುತ್ತೇನೆ. ಅನಸೂಯೆ, ವನದೇವತೆಗಳಿಗೆ ಹೇಳಿ ಶಾಕುಂತಲೆಗೆ ಬೇಕಾದ ವಸ್ತ್ರಾಭರಣಗಳನ್ನು ಕಳಿಸಿಕೊಡುತ್ತೇನೆ. ಈಕೆ ಹೊರಡಲು ಸಹಕರಿಸಿ.